ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್. ಇವತ್ತು ವ್ಲಾಗ್ ನಾನು ಬೆಳಗ್ಗೆನೆ 5:15ಗೆ ಶುರು ಮಾಡ್ತಾ ಇದ್ದೀನಿ. ನಾನು ಮಾರ್ನಿಂಗ್ ಸ್ಟಾರ್ಟ್ ಆಗೋದೆ 5:15ಗೆ. 5:15ಗೆ ಬೆಳಗ್ಗೆ ಎದ್ದ ತಕ್ಷಣವೇ ಮೊದಲು ಬರೋದೇ ಅಡುಗೆ ಮನೆಗೆ. ಬಿಕಾಸ್ ಮಕ್ಕಳು ಸ್ಕೂಲಿದ್ದಾಗ 8 ಗಂಟೆ ಒಳಗಡೆ ತಿಂಡಿಗೆ ಎಲ್ಲ ರೆಡಿ ಮಾಡಿಬಿಡ್ಬೇಕು. ಒಂದು ಸ್ವಲ್ಪ ಹೊತ್ತು ಲೇಟ್ ಆದ್ರೂ ಸಹ ಗಡಿಬಿಡಿ ಆದಂಗೆ ಆಗುತ್ತೆ, ಅವತ್ತೆಲ್ಲ ಅಡುಗೆ ಚೆನ್ನಾಗೇ ಆಗೋದಿಲ್ಲ. ಸೊ ಹಾಗಾಗಿ ಏನಪ್ಪ ಇದು 8 ಗಂಟೆ ತಿಂಡಿಗೆ 5:15ಗೆ ಎದ್ದು ರೆಡಿ ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ದೀರಾ, ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ. ಮೊದಲಿಗೆ ಇವತ್ತಿನ ತಿಂಡಿಗೆ ಮಗನ ಡಿಮ್ಯಾಂಡ್ ಆಗಿತ್ತು ರೊಟ್ಟಿ ಹಾಗೆ ಟೊಮ್ಯಾಟೊ ಗೊಜ್ಜು ಬೇಕು ಅಂತ. ಟೊಮ್ಯಾಟೊ ಗೊಜ್ಜು ಅಂತೂ ಅವನಿಗೆ ತುಂಬಾ ಇಷ್ಟ ಆಗುತ್ತೆ, ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ. ಆ್ಯಂಡ್ ನಾರ್ಮಲ್ ಸಿಂಪಲ್ ಟೊಮ್ಯಾಟೊ ಗೊಜ್ಜು ನಾನು ಇನ್ನೊಂದು ರುಬ್ಬಿ ಸಹ ಮಾಡ್ತೀನಿ, ಅದಿಷ್ಟ ಆಗೋದಿಲ್ಲ. ಕಟ್ ಮಾಡಿ ಮಾಡ್ತೀನಲ್ಲ ಅದು ತುಂಬಾ ಇಷ್ಟ. ಯಾವಾಗಲೂ ಹೇಳ್ತಾನೆ ಇರ್ತಾನೆ, ಟೊಮ್ಯಾಟೊ ಗೊಜ್ಜು ಮಾಡು ಮಮ್ಮಿ, ಅದೇ ಕಟ್ ಮಾಡಿ ಮಾಡ್ತೀಯಲ್ಲ ಆ ರೀತಿ ಟೊಮ್ಯಾಟೊ ಗೊಜ್ಜು ಅಂತ. ಸೊ ಎದ್ದ ತಕ್ಷಣವೇ ಅಲ್ಲಿ ರೊಟ್ಟಿಗೆ ಹಿಟ್ಟನ್ನು ನಾನು ಯಾವಾಗಲೂ ಬೇಯಿಸಿ ಮಾಡೋದಲ್ವ ರೊಟ್ಟಿ, ಹಾಗಾಗಿ ಒಂದು 4 ಕಪ್ ಆಗೋಷ್ಟು ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೀನಿ. ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಗೆ ಎಣ್ಣೆ ಹಾಕಿ ಈ ಕಡೆ ಅಕ್ಕಿ ಹಿಟ್ಟೆಲ್ಲನೂ ತುಂಬಿಟ್ಕೋತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಟೈಮ್ ನನಗೆ ಸಿಗ್ತಾ ಇಲ್ಲ ಅಕ್ಕಿ ಹಿಟ್ಟನ್ನು ಮನೆಯಲ್ಲೇ ರೆಡಿ ಮಾಡಲಿಕ್ಕೆ. ಸೊ ಹಾಗಾಗಿ ಅಂಗಡಿನಲ್ಲೇ ಪ್ಯಾಕೆಟ್ ತರಿಸ್ಬಿಡ್ತೀನಿ ನಾನು. ಈ ಕಡೆ ನೀರು ಕುದಿಯೋ ಅಷ್ಟರಲ್ಲಿ ಆ ಕಡೆ ಟೊಮ್ಯಾಟೊ ಗೊಜ್ಜಿಗೆ ಈರುಳ್ಳಿ ಟೊಮ್ಯಾಟೊ ಎಲ್ಲವನ್ನು ಸಹ ಕಟ್ ಮಾಡಿ ರೆಡಿ ಮಾಡ್ಕೋಬೇಕು ಅಲ್ವಾ. ಸೈಡ್ ಬೈ ಸೈಡ್ ನಾವು ಅಡುಗೆ ಈ ರೀತಿ ಪ್ರಿಪೇರ್ ಮಾಡಲಿಲ್ಲ ಅಂದರೆ ಒಂದು 5 ನಿಮಿಷ ಆದ್ರೂ ಸುಮ್ಮನೆ ಕೂತ್ಕೊಬಿಟ್ರೂ ಟೈಮ್ ವೇಸ್ಟ್ ಅಂತ ಅನಿಸ್ಬಿಡುತ್ತೆ. ನೀರು ಒಂದು ಕುದಿ ಬರ್ತಾ ಇದೆ, ಹಾಗೆಯೇ 4 ಕಪ್ ನೀರು ಹಾಕಿದೆ ಅಲ್ವಾ, ಅದಕ್ಕೆ 4 ಕಪ್ ಆಗೋಷ್ಟೇ ನಾನು ಅಕ್ಕಿ ಹಿಟ್ಟನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀರು ಸ್ವಲ್ಪ ತೆಳು ಅಂತ ಅನ್ನಿಸ್ತು, ಬಿಕಾಸ್ ಅಕ್ಕಿ ಹಿಟ್ಟಿನ ಕ್ವಾಲಿಟಿ ಮೇಲೆ ಹೋಗುತ್ತೆ. ಕೆಲವೊಮ್ಮೆ ಗಟ್ಟಿ ಆಗುತ್ತೆ, ಕೆಲವೊಮ್ಮೆ ತೆಳು ಆಗಿಬಿಡುತ್ತೆ ಈ ಥರ. ಸೊ ಹಾಗಾಗಿ ಇನ್ನೊಂದು ಅರ್ಧ ಕಪ್ ಆಗೋಷ್ಟು ಎಕ್ಸ್ಟ್ರಾ ಅಕ್ಕಿ ಹಿಟ್ಟನ್ನು ಹಾಕಿ ನೀಟಾಗಿ ನೋಡಿ ಈ ರೀತಿ ಗಂಟಿಲ್ಲದೆ ಇರೋ ರೀತಿ ಕಲಸಿ ಇಟ್ಕೋತಾ ಇದ್ದೀನಿ. ಈ ರೀತಿ ಮುದ್ದೆ ಮಾಡಿ ಅಕ್ಕಿ ರೊಟ್ಟಿ ಒಂದ್ಸಲ ಮಾಡಿ ನೋಡಿ, ಇದಕ್ಕೆ ಫ್ಯಾನ್ ಆಗಿಬಿಡ್ತೀರಾ ನೀವು. ಇದೇ ರೀತಿ ಅಕ್ಕಿ ರೊಟ್ಟಿ ತಿನ್ನೋಣ, ಇಷ್ಟು ಸಾಫ್ಟು, ಬಾಯಲ್ಲಿ ಹಾಕ್ತಿದ್ದಾಗೆ ಹಾಗೆ ಒಳಗೆ ಹೋಗ್ತಾ ಇದೆಯಲ್ಲಪ್ಪ ಅಂತ ಅನಿಸುತ್ತೆ. ಸೊ ಅಕ್ಕಿ ರೊಟ್ಟಿಗೆ ಮುದ್ದೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾದ ನಂತರ ಇಲ್ಲಿ ಟೊಮ್ಯಾಟೊ ಗೊಜ್ಜಿಗೆ ಟೊಮ್ಯಾಟೊ ಸಹ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಏನು ಅಂದರೆ, ಟೊಮ್ಯಾಟೊ ಗೊಜ್ಜಿಗೆ ಈ ರೀತಿ ಬೆಳ್ಳುಳ್ಳಿ ಹಾಕಲಿಲ್ಲ ಅಂದರೆ ಟೇಸ್ಟೇ ಅನಿಸೋದಿಲ್ಲ. ನಾನು 1 ಗಡ್ಡೆ ಪೂರ್ತಿ ಬೆಳ್ಳುಳ್ಳಿ ಹಾಕ್ತೀನಿ. ಸುಮಾರು ಜನ ಕಮೆಂಟ್ ಮಾಡಿ ಕೇಳ್ತೀರಾ ನನಗೆ, ಬೆಳ್ಳುಳ್ಳಿ ಜಾಸ್ತಿ ಯೂಸ್ ಮಾಡ್ತೀರಾ ಅಲ್ವಾ ಅಂತ. ಹೌದು, ಒಗ್ಗರಣೆ ಘಮದಲ್ಲಿ ನಮ್ಮ ಮನೆಯಲ್ಲಿ ಬೆಳ್ಳುಳ್ಳಿ ಇಲ್ಲ ಅಂದರೆ ಅವತ್ತೆಲ್ಲ ಅಡುಗೆನೇ ಮಾಡಿಲ್ಲ ಅಂತ ಅನಿಸುತ್ತೆ ನನಗಂತೂ. ಸೊ ನೋಡಿ, ತಿಂಡಿಗೆ ಬೇಕಾಗಿದ್ದು ಎಲ್ಲವೂ ಸಹ ರೆಡಿ ಆಯಿತು. ಗೊಜ್ಜಿಗೆ ಟೊಮ್ಯಾಟೊ, ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಹಾಗೆಯೇ ಬೆಳ್ಳುಳ್ಳಿ ಎಲ್ಲನೂ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಆ ಕಡೆ ರೊಟ್ಟಿಗೆ ಹಿಟ್ಟನ್ನು ಸಹ ರೆಡಿ ಆಯಿತು. ಒಗ್ಗರಣೆಗೊಂದು ರೆಡಿ ಮಾಡ್ಕೊಂಡಿಲ್ಲ ಅಷ್ಟೇ. ನಾನು ಮೊದಲೇ ಹೇಳಿದ್ದೆ ಅಲ್ವಾ ಏನಕ್ಕೆ ಇಷ್ಟು ಬೇಗ ರೆಡಿ ಮಾಡ್ತಾ ಇದ್ದೀನಿ ಅಡುಗೆ ಅಂತ. ನೋಡಿ, ಹೊರಗಡೆನೂ ಇನ್ನೂ ಬೆಳಕನ್ನು ಸಹ ಆಗಿಲ್ಲ. ನಾನು ಯಾವಾಗ್ಲೂ 5:45 ಅಷ್ಟರಲ್ಲಿ ಈ ರೀತಿ ತಿಂಡಿಗೆ ರೆಡಿ ಮಾಡಿಬಿಡ್ತೀನಿ ಬೆಳಗ್ಗೆ ಹೊತ್ತು. ಇಲ್ಲಿ 5:55 ತೋರಿಸ್ತಾ ಇದೆ, ಕಾರಣ 10 ನಿಮಿಷ ಫಾಸ್ಟ್ ಇಟ್ಟಿರ್ತಾರೆ ಪ್ರದೀಪ್ ಯಾವಾಗ್ಲೂ ಮನೆಯಲ್ಲಿ ಎಲ್ಲ ಕ್ಲಾಕ್ಸಲ್ಲೂ. 5:45ರಿಂದ 6 ಗಂಟೆವರೆಗೂ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ 6:15ಗೆ ನಾನು ಪ್ರದೀಪ್ ಇಬ್ಬರೂ ಸೈಕ್ಲಿಂಗಿಗೆ ಹೋಗ್ತೀವಿ. 6:15ಗೆ ಹೋದರೆ ಮನೆಗೆ ಬರೋದೇ 7 ಗಂಟೆ ಆಗುತ್ತೆ. ಡೈಲಿ ನಮ್ಮದು ಇದು ರೊಟೀನ್ ಇರುತ್ತೆ. ಮಾರ್ನಿಂಗ್ ವರ್ಕೌಟು 45 ಮಿನಿಟ್ಸ್ ಆಫ್ ಸೈಕ್ಲಿಂಗ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಸೈಕ್ಲಿಂಗ್ ಹೋಗಿ ಬಂದು ಮತ್ತೆ ಸುಸ್ತಾಗಿರುತ್ತಲ್ವ, ಆಲ್ಮೋಸ್ಟ್ ಒಂದು 13-14 ಕಿಲೋಮೀಟರ್ಸ್ ಆಗೋಷ್ಟು ಸೈಕ್ಲಿಂಗ್ ಮಾಡ್ತೀವಿ ಫಾಸ್ಟಾಗಿ. ಸೊ ಬಂದು ನಾನು ಅಷ್ಟೆಲ್ಲ ಅಡುಗೆಗೆ ಕಟ್ ಮಾಡಿ ಮಾಡಲಿಕ್ಕೆ ಆಗಲ್ಲ. ಅರ್ಧ ಗಂಟೆ 3/4 ಗಂಟೆಲೇ ಎಲ್ಲ ರೆಡಿ ಮಾಡ್ಕೋಬೇಕು ಅಂದರೆ. ಸೊ ಹಾಗಾಗಿ ನಾನು ಇದಕ್ಕೆ ಟೈಮ್ ಕೊಡಬೇಕು, ಸ್ವಲ್ಪ ಪರ್ಸ್ನಲ್ ಫಿಸಿಕಲ್ ವರ್ಕೌಟ್ಗೂ ಟೈಮ್ ಕೊಡಬೇಕು ಅಂತ ಹೇಳಿಬಿಟ್ಟು ನಾನು ಮೊದಲೇ ಅಡುಗೆಗೆ ಆ ರೀತಿ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೋತೀನಿ. ವಾಪಸ್ ಮನೆಗೆ ಬರೋ ಅಷ್ಟರಲ್ಲಿ 7 ಗಂಟೆ ಆಗಿರುತ್ತೆ. 7 ಗಂಟೆಗೆ ಮತ್ತೆ ಬಂದು ನಾನು ಮೇಲ್ಗಡೆ ನನ್ನ ಮಗನ ಎಬ್ಬಿಸ್ಬೇಕು. ಇತ್ತು ಎದ್ದೇಳು ಬಂಗಾರೆ. ಲೇಟ್ ಆಗುತ್ತೆ ಆಮೇಲೆ ಸ್ಕೂಲಿಗೆ. ಓಕೆ, ವಾಪಸ್ ಬರ್ತಾ ಇದ್ದ ಹಾಗೆ ಎಲ್ಲನೂ ಸಹ ರೆಡಿಯಾಗಿ ಇಟ್ಟಿರ್ತೀನಲ್ವ. ಸೊ ಡೈರೆಕ್ಟಾಗಿ ಒಲೆ ಮೇಲೆ ಪಾತ್ರೆನ ಇಟ್ಟು ಒಗ್ಗರಣೆ ಮಾಡಿ ಗೊಜ್ಜು ಪ್ರಿಪೇರ್ ಮಾಡೋದು. ಯಾವುದೇ ಗೊಜ್ಜಾದರೂ ನಾನು ಇದೇ ರೀತಿ ಮಾಡೋದು.
ಗೊಜ್ಜಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ನಾರ್ಮಲ್ ಒಗ್ಗರಣೆ, ಸಾಸಿವೆ, ಜೀರಿಗೆ, ಕರಿಬೇವು ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಾದ ನಂತರ ಇದಕ್ಕೆ ನಾನು ಇಲ್ಲಿ ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಈರುಳ್ಳಿನೂ ಅಷ್ಟೇ ಒಂದು ಸ್ವಲ್ಪ ಚೆನ್ನಾಗಿ ಒಂದು 2 ನಿಮಿಷ ಫ್ರೈ ಮಾಡಿದ ನಂತರ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಟೊಮೆಟೊ ಗೊಜ್ಜು ಸ್ವಲ್ಪ ಎಲ್ಲರಿಗೂ ಇಷ್ಟ ಅಲ್ವಾ. ಸೊ ಮಧ್ಯಾಹ್ನಕ್ಕೂ ನಾನು ರೈಸ್ಗೂ ಆಗುತ್ತೆ ಅಂತ ಹೇಳಿ ಇಷ್ಟನ್ನು ಮಾಡ್ತಾಯಿದ್ದೀನಿ. ನಾನಿಲ್ಲಿ ಟೊಮೆಟೊ ಹಾಕ್ತಾ ಇದ್ದ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಬಿಟ್ರೆ ಚೆನ್ನಾಗಿ ಸಾಫ್ಟಾಗಿ ಬೆಂದ್ಬಿಡುತ್ತೆ. ಟೊಮೆಟೊ ಗೊಜ್ಜಿಗೆ ಟೊಮೆಟೊ ಸಾಫ್ಟಾಗಿ ಬೇಯಿಸ್ಕೊಳ್ತೇನೆ ನಾವು ಖಾರ ಎಲ್ಲ ಹಾಕಿದ್ರೆ ಅಷ್ಟಾಗಿ ಟೇಸ್ಟ್ ಬರೋದಿಲ್ಲ ಇದು. ಸೊ ಹಾಗಾಗಿ ಉಪ್ಪನ್ನ ಹಾಕಿ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಡಿ. ಅದು ಚೆನ್ನಾಗಿ ಸಾಫ್ಟ್ ಆಗಬೇಕು. ಅದು ಸಾಫ್ಟ್ ಆಗೋ ಅಷ್ಟರಲ್ಲಿ ಬೆಳಗ್ಗೆನೇ ನಾನು ರೊಟ್ಟಿಗೆ ಹಿಟ್ಟನ್ನು ರೆಡಿ ಮಾಡಿ ಇಟ್ಟು ಹೋಗಿದ್ನಲ್ಲ, ಅದು ಬರೋ ಅಷ್ಟರಲ್ಲಿ ಸ್ವಲ್ಪ ತಣ್ಣಗಾಗಿರುತ್ತೆ. ಇವಾಗ ಮತ್ತೆ ಅದನ್ನು ನಾದ್ಕೊಂಡು ಚೆನ್ನಾಗಿ ಉಂಡೆಗಳನ್ನಾಗಿ ಪ್ರಿಪೇರ್ ಮಾಡ್ಕೋಬೇಕು. ನಾದಬೇಕಲ್ವ ಸ್ವಲ್ಪ, ಹಾಗಾಗಿ ನಾನು ಸ್ಲ್ಯಾಬ್ ಮೇಲೇ ಹಾಕ್ಕೊಂಡು ನಾದ್ತೀನಿ ಇದನ್ನು. ಸ್ವಲ್ಪ ಹಿಟ್ಟು ನಿಮ್ಗೆ ಏನಾದರೂ ತೆಳು ಅಂತ ಅನಿಸಿದ್ರೆ ಈ ರೀತಿ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮೇಲ್ಗಡೆ ಈ ರೀತಿ ಸ್ಪ್ರಿಂಕಲ್ ಮಾಡಿಕೊಂಡು ಒಟ್ಟಿನಲ್ಲಿ ಚೆನ್ನಾಗಿ ಸಾಫ್ಟಾಗಿ ನಾದಿ ಇಟ್ಕೊಳ್ಳಿ ಅಷ್ಟೇ. ಈ ರೀತಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನನ್ನ ಮಗನಿಗೆ ಬುಕ್ಸ್ ತೊಗೊಂಡು ಆ ಡೌಟು ಈ ಡೌಟು, ಮಮ್ಮಿ ಅದನ್ನು ಹೇಳಿದ್ರು ನೀನು ಬರ್ಸಿಲ್ಲ, ಇದನ್ನು ಹೇಳಿದ್ರು ನೀನು ಓದಿಸಿಲ್ಲ ಅಂತ ಬರ್ತಾನೆ. ನೆನ್ನೆ ಎಲ್ಲ ಏನೋ ಮಾಡ್ತಾಯಿದ್ದೆ ನೀನು, ನಾನು ಓದಿಸ್ತಾ ಇರ್ಬೇಕಾದ್ರೆ ಹೇಳಬೇಕಲ್ವಾ ಅಂತ ಅಂತೀನಿ. ಎದ್ದ ತಕ್ಷಣವೇ ಅವನಿಗೆ ನೆನಪಾಗುತ್ತೆ ಯಾವಾಗ್ಲೂ. ಸರಿ ಆಯಿತು ಕೂತ್ಕೊಂಡು ಅದನ್ನು ರೆಡಿ ಮಾಡು ಅಂಥೇಳಿ ಇಲ್ಲಿ ಪಕ್ಕ ಅವನಿಗೂ ಸ್ವಲ್ಪ ರೆಡಿ ಮಾಡಿಸ್ತಾ ಇಲ್ಲಿ ಅಕ್ಕಿ ರೊಟ್ಟಿನ ಇಲ್ಲಿ ನಾದ್ಕೋತಾ ಇದ್ದೀನಿ. ರೊಟ್ಟಿಗೆ ಹಿಟ್ಟನ್ನು ಈ ರೀತಿ ನಾದ ರೊಟ್ಟಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಯೂಶ್ವಲಿ ನಾವು ಅನ್ನ ಹಾಕಿ ರೊಟ್ಟಿ ಮಾಡಿದಾಗ ಏನಾಗುತ್ತೆ, ಬಿಸಿಲಿ ಸಾಫ್ಟಾಗಿ ಗರಿಯಾಗಿ ಚೆನ್ನಾಗಿರುತ್ತೆ. ಆದರೆ ನಾವು ಲಂಚ್ ಬಾಕ್ಸಿಗೆಲ್ಲ ಹಾಕಿದಾಗ ತುಂಬಾ ಗಟ್ಟಿ ಆಗಿಬಿಡುತ್ತೆ, ತಿನ್ನೋದಕ್ಕೇ ಆಗಲ್ಲ. ಈ ರೀತಿ ನಾವು ಮಾಡಿಕೊಟ್ಟಾಗ ತುಂಬಾ ಸಾಫ್ಟಾಗಿ ಪದ್ರವಾಗಿ ಬರುತ್ತೆ ರೊಟ್ಟಿ. ಒಂದ್ಸಲ ಟ್ರೈ ಮಾಡಿ ನೋಡಿ. ಅಫ್ಕೋರ್ಸ್ ಫಸ್ಟ್ನೇ ಸಲ ಯಾರಿಗೂ ಬರೋದಿಲ್ಲ. ನನಗೇ ಒಂದು 3-4 ವರ್ಷ ಆದಮೇಲೆ ನಾನು ಈ ರೀತಿ ರೊಟ್ಟಿ ಮಾಡೋದನ್ನು ಕಲ್ತ್ಕೊಂಡಿದ್ದು. ಫಸ್ಟ್ ನನಗೂ ಬರ್ತಾ ಇರ್ತಿದ್ದಿಲ್ಲ. ನೀರಿಗೆ ಹಿಟ್ಟು ಎಷ್ಟು ಹಾಕಬೇಕು, ಆಮೇಲೆ ರೊಟ್ಟಿ ಒತ್ತಬೇಕಾರೆಲ್ಲ ಸ್ವಲ್ಪ ಹರಿದೋದಂಗೆಲ್ಲ ಆಗ್ತಾಯಿತ್ತು. ಸೊ ಹಾಗಾಗಿ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೇ ಈ ರೀತಿ ರೊಟ್ಟಿ ಬರೋದು ಯಾವಾಗ್ಲೂ. 7:15 ಅಷ್ಟರಲ್ಲೆಲ್ಲ ನಾನು ರೊಟ್ಟಿನೂ ಸಹ ರೆಡಿ ಮಾಡಿ ಇಟ್ಬಿಡ್ಬೇಕು. ನನ್ನ ಮಗ ಅಲ್ಲಿಗೇ ಬಾ ಮಮ್ಮಿ ಹೇಳ್ಕೊಡು ಅಂತ ಅಂತಿದ್ದ. ನೀನೇ ಬುಕ್ಸ್ ತೊಗೊಂಡು ಅಡುಗೆ ಮನೆಗೆ ಬಾ ಅಂತ ಅಂದೆ. ಅಡುಗೆ ಮನೆಯಲ್ಲೇ ಕೂತಿದ್ದಾನೆ. ರೊಟ್ಟಿ ಎಲ್ಲ ಮಾಡೋ ಅಷ್ಟರಲ್ಲಿ ಪ್ರದೀಪ್ ಸಹ ಅವ್ರ ವರ್ಕೌಟ್ ಮುಗಿಸ್ಕೊಂಡು ಬಂದರು. ಅಂದರೆ ಇಬ್ಬರು ಒಟ್ಟಿಗೆ ಹೋಗ್ತೀವಿ. ಬರೋದು ಮಾತ್ರ ನಾನು ಸ್ವಲ್ಪ ಬೇಗನೆ ಬರ್ತೀನಿ, ಅವ್ರು ಇನ್ನೂ 1.5 ಕಿಲೋಮೀಟರ್ ಆಗುವಷ್ಟು ಮುಂದಕ್ಕೆ ಹೋಗಿ ಸ್ವಲ್ಪ ಲೇಟಾಗಿ ಬರ್ತಾರೆ ಅವರು. ನಾನು ಅಷ್ಟು ಲೇಟಾಗಿ ಬಂದರೆ ಖಂಡಿತ ಮನೆಯಲ್ಲಿ ಅಡುಗೆ ಅಂತೂ ಮಾಡಲಿಕ್ಕಾಗಲ್ಲ ನಾನು. ಆ್ಯಂಡ್ ಬಂದ ತಕ್ಷಣ ಅವ್ರ ಪಾಡಿಗೆ ಅವರು ಕಾಫಿನೋ ಅಥವಾ ಹಾಲು ಏನು ಬೇಕೋ ಅವ್ರಿಗೆ ಅದನ್ನು ಅವ್ರು ಮಾಡ್ಕೊಂಡು ಸರ್ವ್ ಮಾಡ್ಕೋತಾರೆ. ನಾನು ಬೆಳಗ್ಗೆ ಎದ್ದ ತಕ್ಷಣ ಏನು 1 ಲೋಟ ಬಿಸಿ ನೀರು ಕುಡ್ದಿರ್ತೀನಲ್ಲ ಅಷ್ಟೇ. ನನಗೆ ಈ ಕೆಲಸದ ಮಧ್ಯದಲ್ಲಿ ಈ ರೀತಿ ಕಾಫಿ ಹಾಲು ಎಲ್ಲ ಕುಡ್ದು ಅಷ್ಟು ಅಭ್ಯಾಸ ಇಲ್ಲ. ಸೊ ಹಾಗಾಗಿ ನನಗೇನು ಹಿಂಸೆ ಕೊಡ್ದೇ ಅವ್ರ ಪಾಡಿಗೆ ಅವ್ರು ಮಾಡ್ಕೋತಾರೆ ಪಾಪ. ಅದರಲ್ಲೆಲ್ಲ ನನಗೇನು ತೊಂದರೆ ಕೊಡಲ್ಲ. ಈ ಕಡೆ ಟೊಮೆಟೊ ಸಾಫ್ಟ್ ಆಗ್ತಾ ಇದ್ದ ಹಾಗೆ ನಾನು ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಗೆ ಸಾಂಬಾರು ಪುಡಿ 1 ಚಮಚ ಆಗೋಷ್ಟು ಹಾಕ್ತಾಯಿದ್ದೀನಿ. ಹಾಗೆಯೇ 1.5 ಕಪ್ ಆಗೋಷ್ಟು ನೀರನ್ನು ಸಹ ಹಾಕಬೇಕು. ಟೊಮೆಟೊ ಗೊಜ್ಜು ಸ್ವಲ್ಪ ತೆಳುವಾಗಿ ಇದ್ರೇ ಚೆನ್ನಾಗಿರುತ್ತೆ, ರಸ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ ಅಂಥೇಳಿ ಅಲ್ಲಿ ನೀರು ಸಹ ಹಾಕಿ ಕುದಿಲಿಕ್ಕಿಟ್ಟಿದ್ದೀನಿ. ಈ ರೀತಿ ಬೆಳಗಿನ ಬ್ರೇಕ್ಫಾಸ್ಟ್ ಕಾಂಬಿನೇಷನ್ಸ್ ತೋರಿಸಿ ಮೇಡಮ್ ಅಂತ ಸ್ವಲ್ಪ ಜನ ಕಮೆಂಟ್ ಮಾಡಿದ್ರಿ. ಸೊ ಹಾಗಾಗಿ ಇವತ್ತು ಸ್ವಲ್ಪ ಲೇಟಾದರೂ ಪರವಾಗಿಲ್ಲ, ಪೂರ್ತಿಯಾಗಿ ಈ ವ್ಲಾಗ್ನ ಕಂಪ್ಲೀಟ್ ಮಾಡೋಣ ಅಂತ ಅಂದ್ಬಿಟ್ಟು ಅವ್ನು ಸ್ಕೂಲ್ ಇದ್ದಿದ್ದ ದಿನನೇ ನಾನು ಈ ರೀತಿ ಬೆಳಗಿನ ತಿಂಡಿ ಹರಿಬರಿನಲ್ಲೇ ಆಗುತ್ತೆ ಯಾವಾಗ್ಲೂ. ಸೊ ಹಾಗಾಗಿ ಈ ವಿಡಿಯೋನ ನಾನು ಇವತ್ತು ಮಾಡಿ ಹಾಕ್ತಾ ಇದ್ದೀನಿ. ಖಂಡಿತ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ರೊಟ್ಟಿ ಹಿಟ್ಟು ಚೆನ್ನಾಗಿ ಸಾಫ್ಟಾಗಿ ನಾದಿಟ್ಟಿರ್ತೀವಲ್ವ, ಸ್ವಲ್ಪನೇ ಹಿಟ್ಟನ್ನು ಈ ರೀತಿ ಅಕ್ಕಿ ಹಿಟ್ಟನ್ನು ಸ್ಪ್ರಿಂಕಲ್ ಮಾಡ್ಕೋತಾ ನಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ನಾವು ಲಟ್ಟಿಸ್ಕೋಬೋದು. ತುಂಬ ಪ್ರೆಷರ್ ಹಾಕಿ ಒತ್ತಬೇಕು ಅಂತೇನಿಲ್ಲ, ಸ್ವಲ್ಪ ಲೈಟಾಗಿ ಪ್ರೆಷರ್ ಹಾಕಿದ್ರೆ ಸಾಕು. ತುಂಬಾ ತೆಳುವಾಗಿ ರೌಂಡಾಗಿ ಎಲ್ಲೂ ಹರಿದೇನೆ, ಎಡ್ಜಸ್ ಎಲ್ಲ ಎಲ್ಲೂ ಕ್ರ್ಯಾಕ್ಸ್ ಆಗದೇನೆ ಈ ರೀತಿ ರೊಟ್ಟಿನ ರೆಡಿ ಮಾಡ್ಕೋಬೋದು. ನನ್ನ ಮಗನಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ರೊಟ್ಟಿನ ಮಾಡ್ತೀನಿ. 4 ರೊಟ್ಟಿ ಯೂಶಲಿ ಮಾಡಿ ಇಟ್ಕೊತೀನಿ ನಾನು. ಮನೆಯಲ್ಲಿ 1 ರೊಟ್ಟಿ ತಿಂತಾನೆ, ಸ್ಕೂಲಿಗೆ ನಾನು 1.5 ರೊಟ್ಟಿ ಹಾಕ್ತೀನಿ. ಕೆಲವೊಮ್ಮೆ ಚೆನ್ನಾಗಿತ್ತು ಅಂತ ಅಂದರೆ ಎಕ್ಸ್ಟ್ರಾ ಇನ್ನೊಂದು ಅರ್ಧ ಕೇಳ್ತಾನೆ, ಹಾಗಾಗಿ ಒಂದು 4 ರೊಟ್ಟಿ ಮಾಡಿಟ್ಟಿರ್ತೀನಿ. ಇನ್ನು ಮಿಕ್ಕಿದ ರೊಟ್ಟಿಗಳನ್ನೆಲ್ಲ ಅವನನ್ನು ಸ್ಕೂಲಿಗೆ ಕಳಿಸಾದ್ಮೇಲೆ ನಾನು ಮಾಡೋದು.
ಈ ಕಡೆ ಒಂದು ಕುದಿ ಬರ್ತಾ ಇದ್ದ ಹಾಗೆ ಇಲ್ಲಿ ಟೊಮೆಟೊ ಗೊಜ್ಜಿಗೆ ಸ್ವಲ್ಪ ಬೆಲ್ಲನೂ ಸಹ ಹಾಕಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಟ್ಟು ಈ ಕಡೆ ರೊಟ್ಟಿ ಸಹ ಪ್ರಿಪೇರ್ ಮಾಡ್ತಾ ಇದ್ದೀನಿ. ರೊಟ್ಟಿ ಪ್ರಿಪೇರ್ ಮಾಡೋ ಅಷ್ಟರಲ್ಲೇ 7:45 ಆಗಿರುತ್ತೆ. ಅವ್ನು ಸ್ನಾನದಿಂದ ಬರ್ತಿದ್ದ ಹಾಗೇ ಬಿಸಿ ಬಿಸಿ ರೊಟ್ಟಿನ ನಾನು ಮಾಡಿಕೊಡ್ತೀನಿ. ನೋಡಿ ರೊಟ್ಟಿ ಎಷ್ಟು ಚೆನ್ನಾಗಿ ಬಲೂನ್ ರೀತಿ ಉಪ್ತಾ ಇದೆ ಅಂತ. ಕೆಲವೊಬ್ಬರು ಹೇಳ್ತೀರಾ ಈ ರೀತಿ ಡೈರೆಕ್ಟ್ ಫ್ಲೇಮ್ನಲ್ಲಿ ಹಾಕಬೇಡಿ ಮೇಡಮ್, ತುಂಬ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ. ಬಟ್ ತುಂಬ ಖಡಕ್ ಥರ ಆಗುತ್ತೆ ತವಾದಲ್ಲೇ ಬಿಟ್ಟರೆ. ಹಾಗೆ ಸ್ವಲ್ಪ ಟೈಮ್ ಸಹ ಕನ್ಸ್ಯೂಮ್ ಆಗುತ್ತೆ. ಆ್ಯಂಡ್ ದಿನ ಏನು ತಿನ್ನಲ್ಲ ಅಲ್ವಾ, ವಾರದಲ್ಲಿ ಒಂದು ಸಲ ಈ ರೀತಿಯೇ ಮಾಡಿ ಅಭ್ಯಾಸ ಇರೋದ್ರಿಂದ ನಾನು ಇದೇ ರೀತಿಯೇ ಮಾಡಿಕೊಡ್ತೀನಿ. ಸ್ನ್ಯಾಕ್ಸಿಗೆ ಏನು ಬೇಕು? ಆರೆಂಜ್, ಆ್ಯಪಲ್ಲು, ಪೊಮೊಗ್ರನೇಟು, ಬನಾನಾ. ಆರೆಂಜಾ? ಓಕೆ. ಆ್ಯಂಡ್ ನೋಡಿದ್ರಿ ಅಲ್ವಾ, ಅವ್ನು ತಿಂಡಿ ತಿನ್ಬೇಕಾದ್ರೆ ಅವ್ನಿಗೆ ಯಾವ ಫ್ರೂಟ್ಸ್ ಬೇಕು ಅಂತ ಅವನನ್ನು ಡೈಲಿ ಕೇಳಬೇಕು. ಕೇಳ್ದೇನೆ ಏನಾದರೂ ನನಗಿಷ್ಟ ಬಂದಿದ್ದನ್ನು ಅದನ್ನು ಹಾಕ್ಬಿಟ್ರೆ ಸ್ಕೂಲಿಂದ ಬಂದ ತಕ್ಷಣವೇ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಏನಕ್ಕೆ ನೀನು ಇವತ್ತು ಆ್ಯಪಲ್ ಹಾಕಿದ್ದೆ, ನೆನ್ನೆನೂ ಆ್ಯಪಲ್ ಹಾಕಿದ್ದೆ ಅಲ್ವಾ, ಹಾಗೆ ಹೀಗೆ ಅಂತ. ಸೊ ಹಾಗಾಗಿ ಅವ್ನಿಗೆ ಯಾವ್ದು ಬೇಕೋ ಅದನ್ನು ಹಾಕ್ತೀನಿ. ಆ್ಯಂಡ್ ಡೈಲಿ ಫ್ರೂಟ್ಸನ್ನೇ ಹಾಕೋದು. ಕೆಲವೊಮ್ಮೆ ಮಾತ್ರ ಒಂದೊಂದು ದಿನ ಅವನೇ ಬೇಜಾರಾಗಿ ಕೇಳ್ತಾನೆ, ಡೈಲಿ ಫ್ರೂಟ್ಸ್ ಹಾಕ್ತೀಯ ಮಮ್ಮಿ, ಒಂದಿನಾದರೂ ಜಂಕ್ ಫುಡ್ ಹಾಕು ನನಗೆ ಅಂತ. ಅವಾಗ ಮಾತ್ರ ಒಂದು ಸ್ವಲ್ಪ ಚಿಪ್ಸು ಬಿಸ್ಕೆಟು ಆ ರೀತಿ ಹಾಕ್ತೀನಿ. ಅದು ಒಂದೇ ಒಂದು ಸಲ ಹಾಕೋದು. ಆ್ಯಂಡ್ ಅವ್ರ ಸ್ಕೂಲ್ನಲ್ಲೂ ಜಾಸ್ತಿ ಜಂಕ್ ಫುಡ್ಸ್ ಎಲ್ಲ ಅಲೋ ಮಾಡಲ್ಲ. ಹಾಗಾಗಿ ಮಕ್ಕಳಿಗೆ ಈ ರೀತಿ ದಿನಕ್ಕೆ ಒಂದಾದರೂ ಫ್ರೂಟ್ಸ್ ತಿನ್ನಿಸ್ಬೇಕು ಅಲ್ವಾ, ಒಳ್ಳೆಯದು. ಸ್ನ್ಯಾಕ್ ಬ್ರೇಕ್ ಇಟ್ಟಿರೋದು ಆ್ಯಕ್ಚುಲಿ ಒಳ್ಳೆಯದೇ. ಈ ರೀತಿ ಟೀಚರ್ಸ್ಗೆ ಹೆದರ್ಕೊಂಡಾದ್ರೂ ಯಾವುದಾದ್ರೂ ಒಂದು ಫ್ರೂಟ್ನ ಅವರು ತಿಂತಾರೆ. ಬೆಳಗ್ಗೆ 5:15 ಕಂಟಿನ್ಯೂಸ್ ಆಗಿ 8:15ವರೆಗೂ ನನಗೆ ಕಂಟಿನ್ಯೂಸ್ ಕೆಲಸ. ಸ್ವಲ್ಪನೂ ನನಗೆ ನನ್ನ ಟೈಮ್ ಅಂತ ಇರೋದಿಲ್ಲ. ಸೊ 8:15 ಆಗ್ತಿದ್ದ ಹಾಗೇ ಅವನಿಗೆ ಲಂಚ್ ಬಾಕ್ಸ್ ಎಲ್ಲವೂ ಸಹ ಪ್ಯಾಕ್ ಮಾಡಿ ಅವನ್ನ ಕಳಿಸ್ಬಿಡ್ತೀನಿ ನಾನು. ಆ ನಂತರ ಒಂದು ಅರ್ಧ ಗಂಟೆ ಫ್ರೀ ಸಿಗುತ್ತೆ ನನಗೆ. ಆ ಫ್ರೀ ಟೈಮ್ನಲ್ಲಿ ಮತ್ತೆ ನಾನೇನು ಕೆಲಸ ಮಾಡೋಕ್ಕೆ ಹೋಗಲ್ಲ. ಬೆಳಗ್ಗೆಯಿಂದ ನಾನು ಏನು ಕುಡ್ದಿರಲ್ಲ ಅಲ್ವಾ. ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿ ನೀರು ಕುಡ್ದಿರ್ತೀನಲ್ವ ಅಷ್ಟೇ. ಹಾಲಾಗಲಿ ಕಾಫಿ ಆಗಲಿ ನಾನು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಕುಡ್ದ ಅಭ್ಯಾಸ ಇಲ್ಲ. ಸೊ ಹಾಗಾಗಿ ಹಿತೈಷನ್ನ ಸ್ಕೂಲಿಗೆ ಬಿಟ್ಟು ಬಂದು, ಅಂದರೆ ಸ್ಕೂಲ್ ಬಸ್ ಬರುತ್ತೆ ಮನೆ ಹತ್ರನೇ, ಅವನ್ನ ಸ್ಕೂಲ್ ಬಸ್ಸಿಗೆ ಹತ್ಸ್ಬಂದು ಪ್ರದೀಪೇನೆ ನನಗೆ ಕಾಫಿ ಮಾಡಿಕೊಡ್ತಾರೆ ಡೈಲಿ. ಯಾವುದಾದ್ರೂ ರೈಸ್ ರೆಸಿಪೀಸ್ ಮಾಡಿರ್ತೀನಿ ನೋಡಿ, ಅಂದರೆ ಪಲಾವು, ಪುಳಿಯೋಗರೆ, ಚಿತ್ರಾನ್ನ. ಅವತ್ತಿನ ದಿನ ಎಲ್ಲ ಇಷ್ಟು ಸ್ಟ್ರೈನ್ ಆಗೋದಿಲ್ಲ. ಈ ರೀತಿ ರೊಟ್ಟಿ ಚಪಾತಿ ಎಲ್ಲ ಮಾಡಿಬಿಟ್ರು ಅಂತೂ ನಂಗೆ ತುಂಬಾ ಒಂಥರ ಬೆಳಗ್ಗೆ ಹೊತ್ತು ಅಷ್ಟೊಂದು ಫಾಸ್ಟಾಗಿ ಮಾಡಬೇಕಲ್ಲ, ಸ್ವಲ್ಪ ಸುಸ್ತಾದಂಗೆ ಅನಿಸುತ್ತೆ. 9:45, 9:15 ಟೈಮ್ಗೆ ಪ್ರದೀಪ್ ಸಹ ತಿಂಡಿ ತಿಂದು ಆಫೀಸ್ಗೆ ಹೊರಡ್ತಾರೆ. ನಂದು ಸಹ ಸ್ನಾನ ಪೂಜೆ ಎಲ್ಲ ಆಗಿ ನಾನು ಸಹ ಸ್ವಲ್ಪ ತಿಂಡಿ ತಿಂದು ಆವಾಗ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡ್ತೀನಿ ನಾನು. ಈ ರೀತಿ ವಿಡಿಯೋಸ್ ನಿಮಗೆಲ್ಲ ಇಷ್ಟ ಆಗುತ್ತಾ ಕಮೆಂಟ್ ಮಾಡಿ ತಿಳಿಸಿ. ಅಂದರೆ ಡೈಲಿ ಕುಕ್ಕಿಂಗ್ ವಿಡಿಯೋಸ್ ನಾನು ಮಾಡ್ತೀನಿ. ಅದರೊಟ್ಟಿಗೆ ಮಿಕ್ಕಿದ್ದು ಏನು ವ್ಲಾಗ್ ಥರ ನಾನು ದಿನದಲ್ಲಿ ಏನು ಮಾಡ್ತೀನಿ ಅದನ್ನು ಸಹ ವಿಡಿಯೋಸ್ ಮಾಡಬೇಕಾ, ಅಥವಾ ನಾರ್ಮಲ್ ಕುಕ್ಕಿಂಗ್ ವ್ಲಾಗ್ ಥರನೇ ಮಾಡಲಾ ಅಂಥೇಳಿ. ಇವಾಗ ನೋಡಿ ರೊಟ್ಟಿ ಎಲ್ಲ ಮಾಡಿದ್ದಾಯಿತು. ನಂದು ಎಲ್ಲ ತಿಂದಾಗಿತ್ತು. ಸ್ವಲ್ಪ ರೊಟ್ಟಿ ಹಿಟ್ಟು ಸಹ ಮಿಕ್ಕೋಗಿತ್ತು. ರೊಟ್ಟಿ ಬೇಯಿಸಿಟ್ರೆ ವೇಸ್ಟ್ ಆಗುತ್ತೆ. ಮಧ್ಯಾಹ್ನಕ್ಕೂ ಸ್ವಲ್ಪ ಬಿಸಿ ಅನ್ನನೇ ತಿಂದು ರೂಢಿ ಅಲ್ವಾ. ಸೊ ಹಾಗಾಗಿ ಹಾಗೆಯೇ ರೊಟ್ಟಿ ಹಿಟ್ಟೂ ಸಹ ಎಸೆಯೋದಕ್ಕೆ ಮನಸ್ಸು ಬರಲ್ಲ. ನಾನೇನು ಮಾಡ್ತೀನಿ ಅಂದರೆ ರೊಟ್ಟಿನ ಯಾವತ್ತೂ ಈ ರೀತಿ ನಾನು ಬೇಯಿಸಿ ಮಾಡಿರ್ತೀನಲ್ವ, ಮಿಕ್ಕಿರೋವಂಥ ಹಿಟ್ಟನ್ನು ಈ ರೀತಿ ಚಕ್ಲಿ ಥರನೋ ಅಥವಾ ಪೇಣಿ ಆ ಥರನೋ ಒತ್ತು ಬಿಸಿಲಿಗೆ ಇಟ್ಬಿಟ್ರೆ ಚೆನ್ನಾಗಿ ಒಣಗಿದ ನಂತರ ಎಣ್ಣೆಗೆ ಹಾಕಿ ಚಕ್ಲಿ ತಿನ್ಬೋದು. ವೇಸ್ಟ್ ಏನಕ್ಕೆ ಮಾಡೋದು ಅಲ್ವಾ. ಹಾಗಾಗಿ ನೋಡಿ ಒಂದು 10ರಿಂದ 11 ಈ ರೀತಿ ಚಕ್ಲಿ ಆದರೆ ಇದನ್ನು ತೊಗೊಂಡೋಗಿ ಟೆರೆಸ್ಗೆ ಒಂದು 2 ಡೇಸ್ ಒಣಗಿಸ್ತೀನಿ ನಾನು. ರೆಡಿ ಆಗಿಬಿಟ್ಟಿರುತ್ತೆ. ಅದ್ರ ಜೊತೆಗೆ ಹಿಂದಿನ ದಿನ ಮಾಡಿದ ಸ್ವಲ್ಪ ರೈಸ್ ಸಹ ಮಿಕ್ಕಿತ್ತು. ರೈಸ್ನೂ ಅಷ್ಟೇ ಸ್ವಲ್ಪ ಮಿಕ್ಸರ್ ಜಾರಿಗೆ ಹಾಕಿ ತರಿಯಾಗಿ ಗ್ರೈಂಡ್ ಮಾಡಿ ಅದಕ್ಕೊಂದು ಸ್ವಲ್ಪ ಜೀರಿಗೆ ಹಾಗೆ ಉಪ್ಪನ್ನ ಹಾಕಿ ರೈಸ್ ಚಕ್ಲಿನೂ ರೆಡಿ ಮಾಡಿ ಇಟ್ಟಿದ್ದೀನಿ ನಾನು. ಆ್ಯಂಡ್ ನನಗೆ ಗಾರ್ಡನಿಂಗ್ ಅಂದರೆ ತುಂಬಾ ಇಷ್ಟ. ನಂಗೆ ಮನೆಯಲ್ಲಿ ಎಲ್ಲ ಕಡೆಯೂ ಗಿಡಗಳು ಬೆಳೆಸಬೇಕು, ಗಿಡಗಳು ಇಟ್ಕೋಬೇಕು, ಗ್ರೀನ್ ಆಗಿ ಇರಬೇಕು ಅಂತ ಇಷ್ಟ. ಸೊ ಇದು ನೀವೇನು ನೋಡ್ತಾ ಇದ್ದೀರಾ, ಇದು ಟೆರೆಸಲ್ಲಿ ಇಟ್ಟಿರೋಂಥ ಪಾಟ್ಸ್. ನಮ್ಮ ಮನೆಯಲ್ಲಿ ಅರ್ಧ ಭಾಗ ಅಷ್ಟೇ ನೀವು ನೋಡ್ತಾ ಇರೋದು. ಟೆರೆಸಲ್ಲೇ ಎಣಿಸಿದ್ರೆ ಒಂದು 100 ಪಾಟ್ ಇಟ್ಟಿದ್ದೀನಿ ನಾನು. ಎಲ್ಲವೂ ಹೂವಿನ ಗಿಡಗಳೇ ಜಾಸ್ತಿ ಇಟ್ಟಿರೋದು. ಕಾರಣ ಟೆರೆಸಲ್ಲಿ ಚೆನ್ನಾಗಿ ಬಿಸಿಲು ಬರುತ್ತಲ್ವ, ಹಾಗಾಗಿ ಹೂವಿನ ಗಿಡಗಳಿಗೆ ಪ್ರಾಮುಖ್ಯತೆ ಕೊಟ್ಟಿದ್ದೀನಿ. ಹಾಗೆಯೇ ಸ್ಟ್ರಾಬೆರಿನೂ ಸಹ ಬಿಟ್ಟಿತ್ತು. ನನ್ನ ಮಗನಿಗೆ ಫಸ್ಟೇ ಬೆಳಗ್ಗೆನೇ ಅವ್ನು ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆನೇ ಪಾಪ ಕಿತ್ಕೊಟ್ಟಿದ್ರೆ ತಿನ್ಕೊಂಡು ಹೋಗ್ತಿದ್ದ. ಬಟ್ ಲೇಟ್ ಆಗಿತ್ತಲ್ಲ ಟೆರೆಸಿಗೆ ಬಂದು ನೋಡಿದ್ದು. ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ಸ್ಟ್ರಾಬೆರೀಸ್ ಎಲ್ಲ ಬಿಟ್ಟಿದೆಯಲ್ಲ ಚೆನ್ನಾಗಿ ಎತ್ಕೊಂಡು ಹೋಗಿ ಒಂದು ಸ್ವಲ್ಪ ನೀರಲ್ಲಿ ವಾಶ್ ಮಾಡಿಟ್ರೆ ಸಂಜೆ ಬರ್ತಿದ್ದ ಹಾಗೇ ಕೊಡ್ಬೋದು ಅವನಿಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಕಿತ್ತಿಟ್ಕೋತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು ಜಾಸ್ತಿ ನಾನು ದಾಸವಾಳಕ್ಕೇ ಪ್ರಾಮುಖ್ಯತೆ ಕೊಟ್ಟಿದ್ದೀನಿ. ದಪ್ಪ ದಾಸವಾಳ ಒಂದು ದೇವ್ರ ಮನೆಗೆ ಇಟ್ಟರೆ ಸಾಕು, ದೇವ್ರ ಮನೆ ಪೂರ್ತಿ ಚೆನ್ನಾಗಿ ಕಾಣುತ್ತೆ.
ಆ್ಯಂಡ್ ಹಿಂದಿನ ವೀಡಿಯೋದಲ್ಲಿ ನನ್ನ ಟೆರೆಸಲ್ಲಿರುವಂಥ ನಿಂಬೆ ಗಿಡದಿಂದ ನಿಂಬೆಹಣ್ಣು ತಂದಿದ್ದು ಅಂತೇಳಿ ಹೇಳಿದಾಗ ಸುಮಾರು ಜನ ಕಮೆಂಟ್ ಹಾಕಿದ್ರಿ ನಿಂಬೆ ಗಿಡ ತೋರಿಸಿ ಅಂತ. 2 ನಿಂಬೆ ಗಿಡ ಇದೆ, ಇದು ಒಂದು, ಇನ್ನೊಂದರಲ್ಲಿ ಇವಾಗ ಇನ್ನೂ ಕಾಯಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದರಲ್ಲಿ ಸುಮಾರು ಒಂದು ಎಣಿಸಿದ್ರೆ ಒಂದು 15 ನಿಂಬೆಕಾಯಿಗಳಿದ್ದಾವೆ. ತುಂಬ ಚೆನ್ನಾಗಿ ಆಗ್ತಾ ಇದೆ ಅದರಲ್ಲಿ ನಿಂಬೆಕಾಯಿ. ನರ್ಸರಿಯಿಂದನೇ ನಾನು ನಿಂಬೆ ಗಿಡ ತಂದು 1 ವರ್ಷ ಆದಮೇಲೆ ಅದರಲ್ಲಿ ನಿಂಬೆ ಹಣ್ಣುಗಳು ಬರಲಿಕ್ಕೆ ಸ್ಟಾರ್ಟ್ ಆಗಿದ್ದು. ಆ್ಯಂಡ್ ಕರ್ಬೇವಿನ ಗಿಡ ಅಂತೂ ಮ್ಯಾಂಡೇಟ್ರಿ. ಟೆರೆಸ್ ಗಾರ್ಡನಿಂಗ್ ಅಥವಾ ಈ ರೀತಿ ಗಾರ್ಡನಿಂಗಲ್ಲಿ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಕರ್ಬೇವಿನ ಗಿಡ ಈ ರೀತಿ ಎಲ್ಲ ಹಾಕ್ತಾರೆ. ಸ್ವಲ್ಪ ಕರ್ಬೇವಿನ ಗಿಡದಲ್ಲಿ ಪಕ್ಕದಲ್ಲೆಲ್ಲ ಸ್ವಲ್ಪ ಜಾಗ ಇತ್ತು ಅಂತ ಹೇಳಿಬಿಟ್ಟು ಅಲ್ಲಿ ನಾನು ಮೆಂತ್ಯ ಸೊಪ್ಪಿಂದು ಬೀಜ ಎಲ್ಲ ಹಾಕಿದ್ದೀನಿ. ಬುಷ್ ಪೆಪ್ಪರ್ನು ಸಹ ಇಟ್ಕೊಂಡಿದ್ದೀನಿ. ಇದು ಸೆಕೆಂಡ್ ಬ್ಯಾಚ್. ಮೊದಲನೇ ಬ್ಯಾಚಲ್ಲೇ ಒಂದು 50 ಗ್ರಾಮ್ ಆಗುವಷ್ಟು ಮೆಣಸು ಸಿಕ್ಕಿದ್ದು. ಇದು ಸೆಕೆಂಡ್ ಬ್ಯಾಚ್ ಮೆಣಸನ್ನು ಮತ್ತೆ ಬಿಟ್ಟಿದೆ ಚೆನ್ನಾಗಿ. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಿಗ್ತೀನಿ ಇನ್ನೊಂದು ವ್ಲಾಗ್ನ.